ನಮಸ್ತೆ ಗೆಳೆಯರೇ. ಸಂಡೇ ಈಸ್ ಎ ಹಾಲಿಡೇ. ಹಾಗಂತೇಳಿ ಮನೆಯಲ್ಲಿ ಕೂತಿರ್ಬೇಕಾದ್ರೆ ಒಂದು ವ್ಲಾಗ್ ಮಾಡಬೇಕು ಅಂತ ತಲೆಯಲ್ಲಿ ಬಂತು. ಆಗ ತಲೆಗೆ ಬಂದ ವಿಷಯವೇ ನನ್ನ ಹಿಂದೆ ಕಾಣ್ತಿರೋ ಈ ಮನೆ ವಿಶೇಷತೆ ಏನು ಅಂತ ಹೇಳಿದರೆ, ಪ್ರಕೃತಿಯಲ್ಲಿ ಒಂದು ಸ್ವರ್ಗ ಅಂತ ಹೇಳಿದರೆ ಮಾಳ. ಅದು ನಮ್ಮ ಮಾಳ. ಇಲ್ಲಿ ಇದೇ ಪ್ರಕೃತಿಯಲ್ಲಿ ಇಲ್ಲೇ ಸಿಗುವಂಥ ಕಲ್ಲನ್ನು ಬಳಸಿ ಒಂದು ಮನೆ ನಿರ್ಮಿಸಿದ್ದಾರೆ. ಇಲ್ಲಿ ನನ್ನ ಹಿಂದೆ ಕಾಣ್ತಾ ಉಂಟಲ್ಲ, ಅದೇ ಮನೆ. ಇಲ್ಲೇ ಅಕ್ಕಪಕ್ಕದಲ್ಲಿ ಸಿಗುವ ಕಲ್ಲುಗಳು ಅದನ್ನೆಲ್ಲ ಬಳಸಿ ಈ ಮನೆಯನ್ನು ಸಂಪೂರ್ಣಗೊಳಿಸಿದ್ದಾರೆ. ಅದೇ ರೀತಿ ಈ ಮನೆಯ ಪಕ್ಕದಲ್ಲಿ ಕೆಲವು ಜಲಪಾತಗಳಿದೆ. ಅದರ ಬಗ್ಗೆ ಕೂಡ ಬನ್ನಿ ಗೆಳೆಯರೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ವಿವರಣೆ ಎಲ್ಲ ಕೊಡ್ತೇನೆ. ಸೊ ಬನ್ನಿ ಗೆಳೆಯರೆ, ಈ ಮನೆ ಬಗ್ಗೆ ಹೆಚ್ಚಿನ ವಿವರ ತಿಳ್ಕೊಳ್ಳುವ. ನಾನು ಮೊದಲಿಗೆ ಹೇಳಿದ ಹಾಗೆ ಇದನ್ನು ಇಲ್ಲೇ ತೋಟದಲ್ಲೆಲ್ಲ ಸಿಗುವ ಕಲ್ಲನ್ನೆಲ್ಲ ಯೂಸ್ ಮಾಡಿ ಕಟ್ಟಿದ್ದಾರೆ. ನಿಮ್ಗೆ ಯಾರಿಗಾದರೂ ಇಲ್ಲಿ ಸ್ಟೇ ಆಗಬೇಕಂತಿದ್ರೆ ಅದಕ್ಕೂ ಕೂಡ ಪ್ರೊವಿಷನ್ ಇದೆ. ಏನಂತ ಹೇಳಿದರೆ, ಇದನ್ನು ರೆಂಟಿಗೆ ಕೂಡ ಬೇಕಾದರೆ ಕೊಡ್ತಾರೆ. ಸೊ ಹೇಗೆ ಬುಕ್ ಮಾಡಬೇಕು ಏನಂಥೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬುಕ್ ಮಾಡಲಿಕ್ಕೆ ಇರೋ ಸೈಟ್ ಹೆಸರು ಹಾಗೆ ಕಾಂಟ್ಯಾಕ್ಟ್ ಯಾರಿಗೆ ಮಾಡಬೇಕು ಅವರ ನಂಬರೆಲ್ಲ ಕೊಟ್ಟಿರ್ತೇನೆ. ಸೊ ಅದರ ಮುಖಾಂತರ ನೀವು ಇದನ್ನು ಬುಕ್ ಕೂಡ ಮಾಡ್ಬೋದು. ಇದರ ಮನೆ ಒಳಗಡೆ ಬರಬೇಕಾದ್ರೆ ಹೀಗೆ ಕಾಣ್ತದೆ. ಒಂದು ದೊಡ್ಡ ಹಾಲ್ ಇದೆ, ಆಮೇಲೆ ಒಂದು ಬೆಡ್ರೂಮ್ ಬರ್ತದೆ. ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್, ಬಾತ್ರೂಮ್, ಬಿಸಿ ನೀರಿನ ವ್ಯವಸ್ಥೆ ಇದೆ. AC ಬೇಕಂತಿಲ್ಲ, ಇಲ್ಲಿದ್ದ ಕ್ಲೈಮೇಟ್ ಆ ರೀತಿ ಇರೋದ್ರಿಂದ. ಬರೀ ಒಂದು ಕಲ್ಲಿನಲ್ಲೇ ನಿರ್ಮಿಸಿದ್ದಾರೆ. ಹತ್ತಿರದಲ್ಲಿ ಒಂದು ಜಲಪಾತ ಕೂಡ ಇದೆ. ಬನ್ನಿ ಗೆಳೆಯರೆ, ನಾವು ಅದನ್ನು ಕೂಡ ನೋಡಿಕೊಂಡು ಬರೋಣ. ಪ್ರಕೃತಿಯ ಮಡಿಲಲ್ಲಿದ್ದೇವೆ. ಇಲ್ಲೇ ಹತ್ತಿರದಲ್ಲಿ ಜಲಪಾತ ಇರುವುದು. ನಾವು ಅದನ್ನು ಸಹ ನೋಡಿ ಬರುವ. ಗೇಟ್ ಒಂದು ಹಾಕಿ ಬಿಡುವ ಅಂತ. ಗೇಟ್ ಹಾಕ್ಲಿಲ್ಲ ಅಂತ ಆಗೋದು ಬೇಡ. ಬನ್ನಿ ಗೆಳೆಯರೇ, ಸೌಂಡ್ ಕೇಳಿಸ್ತಾ ಇದೆ ಅಂತ ಅನಿಸ್ತದೆ. ಭಾರಿ ಒಂದು ಸುಂದರ. ಇಲ್ಲೇ ನೋಡಿ, ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್. ಬನ್ನಿ ಸ್ನೇಹಿತರೆ, ಬನ್ನಿ ಗೆಳೆಯರಿ, ಇಲ್ಲೇ ಪಕ್ಕದಲ್ಲಿರೋದು. ಬನ್ನಿ ಅದರ ಒಂದೇ ಹೋಗೋಣ. ಫೈನಲಿ ನಾವು ಬಂದೆ.